ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಿಜವಾಗ್ಲೂ ಗುರು, ಲೈಫ್ ಅಂದ್ರೆ ಐ ಶೋ ಸ್ಪೀಡ್ ತರ ಇರಬೇಕು. ನಮ್ಮ ಐ ಶೋ ಸ್ಪೀಡ್ ಅವರು ನಮಗೆ ರಾಯಲ್ ರಂಬಲ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅಂಡ್ ರಾಯಲ್ ರಂಬಲ್ ನ ತನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಸ್ಟ್ರೀಮ್ ಕೂಡ ಮಾಡ್ತಾರೆ. ಬ್ಯಾಕ್ ಸ್ಟೇಜ್ ಅಲ್ಲೂ ಕೂಡ ಅವರ ಸ್ಟ್ರೀಮ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಎಸ್, ಸ್ಟೋರಿ ಏನಪ್ಪಾ ಅಂದ್ರೆ, ನಿನ್ನೆ ನೈಟ್ ನಮ್ಮ ಐ ಶೋ ಸ್ಪೀಡ್ ಅವರು ಒಂದು ಟೂರ್ ಮಾಡ್ತಾ ಇರ್ತಾರೆ. ಲೈವ್ ಸ್ಟ್ರೀಮ್ ಮಾಡ್ಕೋತಾ ಬೇರೆ ಬೇರೆ ದೇಶಗಳಿಗೆ ಹೋಗಿ, ಬೇರೆ ಬೇರೆ ಸಿಟೀಸ್ ಗಳಿಗೆ ಹೋಗಿ ಅವರು ಲೈವ್ ಸ್ಟ್ರೀಮ್ ನ ಮಾಡ್ತಾ ಇರ್ತಾರೆ. ಅಂಡ್ ಅವರು ಲೈವ್ ಸ್ಟ್ರೀಮ್ ನ ಮಾಡ್ಬೇಕಾದ್ರೇನೆ ನಮ್ಮ ಟ್ರಿಪಲ್ ಎಚ್ ಅವರ ವಿಡಿಯೋ ಕಾಲು ಅವರಿಗೆ ಬರುತ್ತೆ. ಅಂಡ್ ಅದನ್ನ ನಮ್ಮ ಐ ಶೋ ಸ್ಪೀಡ್ ಅವರು ರಿಸೀವ್ ಮಾಡಿ, ಟ್ರಿಪಲ್ ಎಚ್ ಏನಕ್ಕೆ ನನಗೀಗ ಕಾಲ್ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ನಮ್ಮ ಟ್ರಿಪಲ್ ಎಚ್ ಅವರು ಕೂಡ ಹಾಯ್ ಎಲ್ಲದನ್ನು ಕೂಡ ಮಾತಾಡಿಸಿ, ನಾನು ನಿನ್ನನ್ನ ರಾಯಲ್ ರಂಬಲ್ಗೆ ಇನ್ವೈಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಐ ಶೋ ಸ್ಪೀಡ್ ಅವರು ಯಾವತ್ತು ಅಂತ ಕೇಳಿದಾಗ, ಇದೇ ಶನಿವಾರ ಇಂಡಿಯನ್ ಆಪೋಲಿಸ್ ಅಲ್ಲಿ ರಾಯಲ್ ರಂಬಲ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ನಿನ್ನನ್ನು ನಾನು ಇನ್ವೈಟ್ ಮಾಡ್ತಾ ಇದ್ದೀನಿ ಅಂತ ಕೇಳ್ತಾರೆ. ಅಂಡ್ ಆಗ ನಮ್ಮ ಐ ಶೋ ಸ್ಪೀಡ್ ಅವರು, ಓಕೆ ನಾನಲ್ಲಿ ಬಂದು ಸ್ಟ್ರೀಮ್ ಮಾಡ್ಬೋದಾ ಅಂತ ಕೇಳಿದಾಗ, ಅಫ್ಕೋರ್ಸ್ ನೀನು ಸ್ಟ್ರೀಮ್ ಮಾಡ್ಬೋದು, ನೀನು ರಾಯಲ್ ರಂಬಲ್ ನ ಸ್ಟ್ರೀಮ್ ಮಾಡ್ಬೋದು, ನಿನಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಾನು ಆಕ್ಸಿಸ್ ನ ಕೊಡ್ತೀನಿ, ಅಲ್ಲಿ ಕೂಡ ನೀನು ಸ್ಟ್ರೀಮ್ ಮಾಡ್ಬೋದು, ಬೇಕಾದ್ರೆ ನೀನು ನನ್ನ ಜೊತೆ ಗೊರಿಲ್ಲಾ ಪೊಸಿಷನ್ ಅಲ್ಲಿ ಕೂತ್ಕೊಂಡು ಅದನ್ನು ಕೂಡ ನೀನು ಸ್ಟ್ರೀಮ್ ಮಾಡ್ಬೋದು ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಐ ಶೋ ಸ್ಪೀಡ್ ಅವರು, ನಾನು ಜಾನ್ಸಿನ್ ಅವರನ್ನು ಕೂಡ ಭೇಟಿ ಮಾಡ್ಬೋದಾ, ಅವ್ರ ಜೊತೆ ಕೂಡ ಸ್ಟ್ರೀಮ್ ಮಾಡಬಹುದಾ ಅಂದಾಗ, ಜಾನ್ಸಿನ್ ಅವ್ರ ಏನಾದ್ರೂ ನಿನಗೆ ಕಾಣಿಸ್ಕೊಂಡ್ರೆ ಅಫ್ಕೋರ್ಸ್ ನೀನು ಜಾನ್ಸಿನ್ ಅವ್ರನ್ನು ಕೂಡ ಸ್ಟ್ರೀಮ್ ಮಾಡಬಹುದು ಅಂತ ಹೇಳ್ತಾರೆ. ಈ ಒಂದು ಕಂಪ್ಲೀಟ್ ವಿಡಿಯೋ ನಮ್ಮ ಐ ಶೋ ಸ್ಪೀಡ್ ಅವರ ಯೂಟ್ಯೂಬ್ ಚಾನಲ್ ಅಲ್ಲಿ ಲೈವ್ ಆಗಿ ಅಪ್ಲೋಡ್ ಆಗಿದೆ. ಲೈವ್ ಸೆಕ್ಷನ್ ಅಲ್ಲಿ ಹೋಗಿ ನೋಡಿಲ್ಲ ಅಂದ್ರೆ ನೋಡಿ. ಅಂಡ್ ನಮ್ಮ ಟ್ರಿಪಲ್ ಎಚ್ ಅವರು ಕೂಡ ಅವ್ರ ಕಡೆಯ ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ. ಮೊದಲೇ ಪ್ಲಾನ್ ಆಗಿತ್ತು, ಅದಕ್ಕೋಸ್ಕರ ಇವರು ಸಡನ್ ಆಗಿ ಈ ರೀತಿ ಪ್ಲಾನ್ ಮಾಡಿ ಲೈವ್ ಸ್ಟ್ರೀಮ್ ಅಲ್ಲಿ ಇದನ್ನೆಲ್ಲದನ್ನು ಕೂಡ ಮಾಡಿದ್ರು ಅಂತಾನೆ ಹೇಳ್ಬಹುದು. ಏನೇ ಆಗ್ಲಿ ಗೈಸ್, ರಾಯಲ್ ರಂಬಲ್ ಅಲ್ಲಿ ನಮಗೆ ಐ ಶೋ ಸ್ಪೀಡ್ ಅವರು ಕೂಡ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಕಳೆದ ಬಾರಿ ಐ ಶೋ ಸ್ಪೀಡ್ ಅವರು ಡಬ್ಲ್ಯೂ ರಸಲ್ ಮಿನಿಯಾದಲ್ಲಿ ನೋಡೋದಕ್ಕೆ ಸಿಕ್ಕಿದ್ರು. ಅಂಡ್ ಯಾವ ರೀತಿ ನಮ್ಮ ರ್ಯಾಂಡಿ ಆರ್ಟನ್ ಅವರ ಜೊತೆ ಮೂವ್ಮೆಂಟ್ ನ ಕೊಟ್ಟಿದ್ರು ನಿಮ್ಗೆ ಗೊತ್ತಿರಬಹುದು. ಅಂಡ್ ಮತ್ತೊಮ್ಮೆ ಅವರು ರಾಯಲ್ ರಂಬಲ್ ಅಲ್ಲಿ ಬರ್ತಾ ಇದ್ದಾರೆ. ಅಂಡ್ ರಾಯಲ್ ರಂಬಲ್ ನ ಬ್ಯಾಕ್ ಸ್ಟೇಜ್ ಅಲ್ಲೆಲ್ಲ ನಮ್ಮ ಐ ಶೋ ಸ್ಪೀಡ್ ಅವರು ಸ್ಟ್ರೀಮ್ ಮಾಡ್ತಾರೆ, ಅದು ಕೂಡ ಯೂಟ್ಯೂಬ್ ಅಲ್ಲಿ. ಸೊ ಯೂಟ್ಯೂಬ್ ಅಲ್ಲಿ ಲೈವ್ ಸ್ಟ್ರೀಮ್ ಕೂಡ ನಡೀತಾ ಇರುತ್ತೆ ರಾಯಲ್ ರಂಬಲ್ ನಡಿಬೇಕಾದ್ರೆ. ನೋಡೋಣ ಗೈಸ್, ಅದನ್ನು ಕೂಡ ನಾನು ನೋಡ್ತೀನಿ, ಏನೇನ್ ನಮ್ಮ ಐ ಶೋ ಸ್ಪೀಡ್ ಅವರು ಬ್ಯಾಕ್ ಸ್ಟೇಜ್ ಅಲ್ಲಿ ತೋರಿಸ್ತಾರೆ, ಯಾವ್ದಾದ್ರು ರಿಟರ್ನ್ಸ್ ಗಳನ್ನ ಮೊದಲೇ ಅವರು ಗೊರಿಲ್ಲಾ ಪೊಸಿಷನ್ ಇಂದ ರಿವೀಲ್ ಮಾಡ್ತಾರೆ ಅನ್ನೋದು ಕೂಡ ಕಾದ್ ನೋಡ್ಬೇಕು. ಸೊ ಐ ಶೋ ಸ್ಪೀಡ್ ಅವರು ಅಫಿಷಿಯಲ್ ಆಗಿ ರಾಯಲ್ ರಂಬಲ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ಮೆನ್ಸ್ ರಾಯಲ್ ರಂಬಲ್ ನ ಹೊಸ ಗ್ರಾಫಿಕ್ ಕಾರ್ಡ್ ಬಗ್ಗೆ. ಇವತ್ತು ಸ್ಯಾಟರ್ಡೆ ನೈಟ್ ಮೈನ್ ಇವೆಂಟ್ ನಡಿಬೇಕಾದ್ರೆ ಡಬ್ಲ್ಯೂ ಅವರು ಮೆನ್ಸ್ ರಾಯಲ್ ರಂಬಲ್ ಮ್ಯಾಚಿನ ಗ್ರಾಫಿಕ್ ನು ಕೂಡ ರಿವೀಲ್ ಮಾಡ್ತಾರೆ. ಲಿಟರಲಿ ನನಗಂತೂ ಗ್ರಾಫಿಕ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. 5 4 3 2 1 ಅನ್ನೋ ಒಂದು ಅಕ್ಷರದ ನಡುವೆ ಯಾರ್ಯಾರು ಈಗಾಗಲೇ ತನ್ನ ನೇಮ್ ನ ಮೆನ್ಸ್ ರಾಯಲ್ ರಂಬಲ್ ಮ್ಯಾಚ್ ಗೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡ್ಕೊಂಡಿದ್ದಾರೋ ಅವರೆಲ್ಲರ ಫೋಟೋಸ್ಗಳು ನೀವು ಇಲ್ಲಿ ನೋಡ್ತಾ ಇರಬಹುದು. ಡ್ರೂ ಮ್ಯಾಕೆಂಟೈರ್ ಆಗಿರಬಹುದು, ಸ್ಯಾಮಿ ಝೈನ್ ಆಗಿರಬಹುದು, ರೆಮಿಸ್ಟೀರಿಯೋ ಆಗಿರಬಹುದು, ಸೆತ್ ರೋಲೆನ್ಸ್ ಆಗಿರಬಹುದು, ಸಿಎಂ ಪಂಕ್ ಆಗಿರಬಹುದು, ರೋಮನ್ ರೈನ್ಸ್ ಆಗಿರಬಹುದು, ಜಾನ್ಸಿನ್ ಆಗಿರಬಹುದು, ಎಲ್ಲರ ಫೋಟೋಸ್ಗಳು ನಮಗೆ ಆ ಒಂದು ಗ್ರಾಫಿಕ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಇಷ್ಟು ಜನರು ತನ್ನ ನೇಮ್ ನ ಅಫಿಷಿಯಲ್ ಆಗಿ ರಾಯಲ್ ರಂಬಲ್ ಗೆ ಎಂಟ್ರಿನ ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ. ಇದಲ್ದಲೇನು ಗಾಯ್ಸ್, ನಮ್ಮ ಶಿನ್ಸ್ಗೆ ನಾಕಮುರಾ ಆಗಿರಬಹುದು, ಜೇ ಊಸೋ ಆಗಿರಬಹುದು, LA ನೈಟ್ ಆಗಿರಬಹುದು, ಇವರು ಕೂಡ ತನ್ನ ನೇಮ್ ನ ಅಫಿಷಿಯಲ್ ಆಗಿ ರಾಯಲ್ ರಂಬಲ್ ಗೆ ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ. ಬಟ್ ಮ್ಯಾಚ್ ಕಾರ್ಡ್ ಅಲ್ಲಿ ನಮ್ಮ ಜೇ ಊಸೋ ಹಾಗೆ LA ನೈಟ್ ಅವರು ಕಾಣಿಸ್ತಾ ಇಲ್ಲ ಅಂತಾನೆ ಹೇಳ್ಬಹುದು. ನಮ್ಮ ಶಿನ್ಸ್ಗೆ ನಾಕಮುರಾ ಅವ್ರನ್ನ ಡಬ್ಲ್ಯೂ ಅವರು ಹಾಕಿದ್ದಾರೆ. ಸೊ ಗಾಯ್ಸ್, ಈ ಬಾರಿಯ ರಾಯಲ್ ರಂಬಲ್ ಅಲ್ಲಿ ಒಂದು ಒಳ್ಳೆ ವಿಚಾರ ಏನಪ್ಪಾ ಅಂದ್ರೆ, ಆದಷ್ಟು ಕಮ್ಮಿ ಜನನ್ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಎಸ್, ಕಳೆದ 3-4 ವರ್ಷದಿಂದ 29 ಜನರನ್ನು ಕೂಡ ಕನ್ಫರ್ಮ್ ಮಾಡಿ ಒಂದೇ ಒಂದು ರಿಟರ್ನ್ ಸ್ಪಾಟ್ ನ ಮಾತ್ರ ಖಾಲಿ ಇಟ್ಟಿದ್ರು. ಅಂಡ್ ಅದರಲ್ಲೂ ಕೂಡ ಯಾರು ಅಷ್ಟೊಂದೇನು ದೊಡ್ಡ ವ್ಯಕ್ತಿ ರಿಟರ್ನ್ ಆಗ್ಲಿಲ್ಲ. ಸೊ ಸುಮಾರು 25 ತನಕ ಕಾಂಪಿಟೇಟರ್ಸ್ ಗಳನ್ನ ಡಬ್ಲ್ಯೂ ಅವರು ಅನೌನ್ಸ್ ಮಾಡ್ಬಿಡೋರು. ಬಟ್ ಸದ್ಯಕ್ಕೆ ನೋಡೋದಾದ್ರೆ ಒಂದು 10-11 ಜನನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಬಹುದು ಅನ್ಕೋತೀನಿ ಮುಂದೆ. ಏನೇ ಆಗ್ಲಿ, ಮ್ಯಾಚ್ ಕಾರ್ಡ್ ಮಾತ್ರ ಸಖತ್ತಾಗಿ ಕಾಣಿಸ್ತಾ ಇದೆ. ನಮ್ಮ ಜೇ ಊಸೋ ಅವರು ಸ್ಯಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ಗೆದ್ದಾದ್ಮೇಲೆ ಅವರ ರಿಯಾಕ್ಷನ್ ಕೂಡ ಕೊಡ್ತಾರೆ. ಅವ್ರು ಹೇಳ್ತಾರೆ, ಸ್ಯಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ನಾನು ಸೋತೋದೆ, ಬಟ್ ಈಗ ನಾನು ಮತ್ತೊಮ್ಮೆ ಗೆಲ್ಬೇಕು ಅಂದ್ರೆ ನಾನೀಗ ರಾಯಲ್ ರಂಬಲ್ ಮ್ಯಾಚ್ ನ ವಿನ್ ಆಗ್ಲೇಬೇಕು ಅಂತ ಹೇಳಿದ್ದಾರೆ. ಸೊ ಇದ್ರ ಮುಖಾಂತರ ನಮ್ಮ ಜೇ ಊಸೋ ಅವರು ತನ್ನ ಎಂಟ್ರಿನ ರಾಯಲ್ ರಂಬಲ್ ಗೆ ಮತ್ತೊಮ್ಮೆ ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ. ಸೊ ಇವರು ಕೂಡ ಎಂಟ್ರಿನ ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ. ಲಿಟರಲಿ ಗೈಸ್, ಸಿಕ್ಕಾಪಟ್ಟೆ ದಿಗ್ಗಜರ ಈ ಬಾರಿಯ ರಾಯಲ್ ರಂಬಲ್ ಮ್ಯಾಚ್ ಒಳಗಡೆ ಕಣಕ್ಕೆ ಇಳಿತಾ ಇದ್ದಾರೆ. ನೋಡೋಣ ಈ ಬಾರಿಯ ರಾಯಲ್ ರಂಬಲ್ ನ ಯಾರು ಗೆಲ್ತಾರೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಬ್ರಾನ್ ಸ್ಟ್ರೋಮನ್ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ಸ್ಯಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ನಮ್ಮ ಜಾಕೋ ಫಾಟೋ ಅವರು ಬ್ರಾನ್ ಸ್ಟ್ರೋಮನ್ ಅವರ ಮೇಲೆ ಯಾವ ರೀತಿ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾರೆ ಅಂತ. ಅಂಡ್ ರೀಸೆಂಟ್ ಆಗಿ ನಮ್ಮ ಬ್ರಾನ್ ಸ್ಟ್ರೋಮನ್ ಅವರ ಒಂದು ಟ್ವೀಟ್ ನ ನೋಡ್ತಾ ಇದ್ರೆ, ಬ್ರಾನ್ ಸ್ಟ್ರೋಮನ್ ಹಾಗೆ ಜಾಕೋ ಫಾಟೋ ಅವರ ಈ ಒಂದು ಫ್ಯೂಡ್ ಕಂಟಿನ್ಯೂ ಆಗುತ್ತೆ ಅನ್ಕೋತೀನಿ. ಯಾಕಂದ್ರೆ ಸ್ಯಾಟರ್ಡೆ ನೈಟ್ ಮೈನ್ ಇವೆಂಟ್ ಮುಗಿದ್ಮೇಲೆ ನಮ್ಮ ಬ್ರಾನ್ ಸ್ಟ್ರೋಮನ್ ಅವರು ಈ ಒಂದು ಫೋಟೋನ ತನ್ನ ಎಕ್ಸ್ ಅಕೌಂಟ್ ಅಲ್ಲಿ ಪೋಸ್ಟ್ ಮಾಡಿ ಒಂದು ಟ್ವೀಟ್ ನ ಮಾಡ್ತಾರೆ. ಯು ಶುಡ್ ಹ್ಯಾವ್ ಕಿಲ್ಡ್ ಮೀ ವೆನ್ ಯು ಹ್ಯಾಡ್
ದ ಚಾಯ್ಸ್ ಅಂತ ನಮ್ಮ ಬ್ರಾನ್ ಸ್ಟ್ರೋಮನ್ ಅವರು ಒಂದು ಟ್ವೀಟ್ ನ ಮಾಡಿದ್ದಾರೆ. ಅಂದ್ರೆ ನಿನಗೆ ಚಾನ್ಸ್ ಸಿಕ್ಕಿತ್ತಲ್ಲ, ಆಗ್ಲೇ ನೀನು ನನ್ನನ್ನ ಸಾಯಿಸಬೇಕಾಗಿತ್ತು ಅಂತ ಅವರು ತಿಳಿಸ್ತಾ ಇದ್ದಾರೆ. ಸೊ ಬ್ರಾನ್ ಸ್ಟ್ರೋಮನ್ ಅವರು ಈಗ ಜಾಕೋ ಫಾಟೋ ಅವರ ವಿರುದ್ಧ ಮತ್ತೊಮ್ಮೆ ಬರ್ತಾ ಇದ್ದಾರೆ. ಸೊ ಇವರ ಫ್ಯೂಡ್ ನ ನೋಡೋದಕ್ಕೆ ನಾನಂತೂ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿ ಕಾಯ್ತಾ ಇದ್ದೀನಿ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಫೈನಲ್ ಬಾಸ್ ರಾಕ್ ಅವರ ಬಗ್ಗೆ. ನಮ್ಮ ರಾಕ್ ಅವರೇನಾದ್ರೂ ಜಾಕೋ ಫಾಟೋ ಅವರ ಜೊತೆ ಸೇರ್ಕೊಂಡಿದ್ದಾರಾ? ಅಂದ್ರೆ ನಮ್ಮ ಸೋಲೋ ಸಿಕೋವಾ ಅವರು ಈಗ ಅವರ ಬ್ಲಡ್ ಲೈನ್ ಇಂದ ಹೊರಗಡೆ ಬಂದ್ರೆ ನಮ್ಮ ರಾಕ್ ಅವರೇನಾದ್ರೂ ಜಾಕೋ ಫಾಟೋ ಹಾಗೆ ಟಾಮಾಟೋಂಗಾ ಟೊಂಗಲೋವಾ ಇವರೆಲ್ಲರ ಲೀಡರ್ ಆಗಿ ನಮಗೆ ನೋಡೋದಕ್ಕೆ ಸಿಗಬಹುದು ಅನ್ನೋ ಒಂದು ರೂಮರ್ ಸದ್ಯಕ್ಕೆ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ನಮ್ಮ ಜಾಕೋ ಫಾಟೋ ಅವರು ಯಾವ ರೀತಿ ಬ್ರಾನ್ ಸ್ಟ್ರೋಮನ್ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡಿದ್ರು ಅಂತ. ಅಂಡ್ ಆ ಒಂದು ವಿಡಿಯೋನ ಡಬ್ಲ್ಯೂ ಅವರು ತಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿ ಈಸ್ ಡೇಂಜರಸ್ ಅಂತ ಬರ್ದಿದ್ದಾರೆ. ಅಂಡ್ ಆ ಒಂದು ವಿಡಿಯೋನ ನಮ್ಮ ರಾಕ್ ಅವರು ಲೈಕ್ ಮಾಡಿದ್ದಾರೆ. ಟೆಲಿವಿಷನ್ ಅಲ್ಲಿ ನಮ್ಮ ರಾಕ್ ಅವರು ಏನೇನ್ ಬಿಲ್ಡಪ್ ನ ಕೊಡ್ತಾ ಇದ್ರು, ಬ್ಲಡ್ ಲೈನ್ ಅಂದ್ರೆ ರೋಮನ್ ರೈನ್ಸ್ ಅವರ ಬ್ಲಡ್ ಲೈನ್ ಮಾತ್ರ, ಟ್ರೈಬಲ್ ಚೀಫ್ ಅಂದ್ರೆ ರೋಮನ್ ರೈನ್ಸ್ ಅವರು ಮಾತ್ರ ಅಂತ. ಸೊ ಈಗ ಅವರು ಜಾಕೋ ಫಾಟೋ ಅವರ ವಿಡಿಯೋನ ಲೈಕ್ ಮಾಡಿರೋದನ್ನ ನೋಡಿದ್ರೆ ಪ್ರಾಬಬ್ಲಿ ಇಲ್ಲೇನಾದ್ರೂ ನಮ್ಮ ರಾಕ್ ಅವರು ಹಿಂಟ್ ನ ಕೊಡ್ತಾ ಇದಾರ ಅಂತ ರೂಮರ್ಸ್ ಗಳು ಬರ್ತಾ ಇದೆ. ಇದನ್ನ ನಾವು ಹಿಂಟ್ ಅಂತನಾದ್ರೂ ಅನ್ಕೋಬಹುದು ಅಥವಾ ಸುಮ್ನೆ ತನ್ನ ಫ್ಯಾಮಿಲಿ ಅಲ್ವಾ ಅಂತ ಲೈಕ್ ನಾದ್ರೂ ಮಾಡಿರಬಹುದು. ಏನೇ ಆಗ್ಲಿ ಗೈಸ್, ನಮ್ಮ ರಾಕ್ ಅವರು ಮಾಡಿರ್ತಕ್ಕಂತಹ ಲೈಟ್ ಇಂಟರ್ನೆಟ್ ಅಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ. ನಿಮ್ಗೇನ್ ಅನ್ಸುತ್ತೆ, ಇದು ಹಿಂಟ್ ಅಥವಾ ಅವರು ಸುಮ್ನೆ ಮಾಡಿದಾರೋ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇಷ್ಟು ಇವತ್ತಿನ ವಿಡಿಯೋಸ್ನ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.